ಟಿ ವಿ ಮಾಧ್ಯಮಕ್ಕೆ ನಮಸ್ಕಾರ. ನಾವು ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಹಂಚ್ಕೋಬೇಕಾಗಿದೆ. ಅದೇನೆಂದರೆ, ಈ ಫೇಸ್ಬುಕ್ನಲ್ಲಿ ಕೆಲವು ವಿಚಾರಗಳು ಬರ್ತಾ ಇದ್ದಾವೆ ಪದೇ ಪದೇ. ನಾವು ದರ್ಶನ ಹತ್ರ ಹೋಗಿದ್ವಿ, ಅವ್ರು ನಮ್ಮ ಹತ್ರ ಬಂದಾರೆ, ನಾವು ಅದ್ಯಾವುದೋ ಶೆಡ್ಡಿಗೆ ಹೋಗಿದ್ವಿ, ಆಮೇಲೆ ಅವರೇನು ನಮಗೆ ಕೊಟ್ಟರು, ನಾವೇನೇ ಇಸ್ಕೊಂಡು ನಿಂತೀವಿ, ಎಲ್ಲ ಮಾಧ್ಯಮದಲ್ಲಿ ಬರ್ತಾರೆ. ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಲಿಲ್ಲ, ಬಿಟ್ಬಿಟ್ಟಿದ್ವಿ. ಆದರೆ ನಮಗೆ ಭಾಳಷ್ಟು ಜನ ಫೋನ್ ಮಾಡಿ ನಮಗೆ ನಿಜ ಅನ್ನೋ ಒಂದು ರೀತಿಯಿಂದ ಎಲ್ಲ ಕಡೆ ಅದು ಹಬ್ಬಿಟ್ಟಿದೆ. ಅದರಿಂದಾಗಿ ನಿಮ್ಮನ್ನು ನಾವು ಕರೆದು ನಾವು ಮಾತಾಡೋ ಪರಿಸ್ಥಿತಿ ಬಂದಿದೆ. ನಾವು ಯಾರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡೀವಿ ಅಂತಂದು ಏನೋ ಬಂದು, ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ, ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಈ ಥರ ಒಂಥರ ಈ ಫೇಸ್ಬುಕ್ಕೋ ಅಥವಾ ಫೇಕ್ ಬುಕ್ಕೋ ಗೊತ್ತಿಲ್ಲ. ಇದು ನಮಗೆ ಭಾಳಷ್ಟು ನೋವು ತರ್ತಾ ಇದೆ. ಅದರಿಂದ ನಾವು ಆ ಫೇಸ್ಬುಕ್ ಏನು ಬರೀತಾರೆ ಅವ್ರ ವಿಘ್ನ ಸಂತೋಷಗಳಿಗೆ ಕೈ ಮುಗಿದು ಕೇಳ್ತಿದ್ವಿ, ಇಂಥದನ್ನು ದಯಮಾಡಿ ಹಾಕಬೇಡ. ನಾವಷ್ಟು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ಇದೊಂದು ವಿಚಾರ ತಾವು ಎಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ಕರ್ನಾಟಕ ಜನತೆಗೆ ನಾವು ಯಾವುದೂ ಆ ಥರ ಮಾಡೋಕ್ಕೆ ಹೋಗಿಲ್ಲ ಅನ್ನೋ ಒಂದು ಮನವಿಯನ್ನು ನಾವು ಮಾಡ್ತಾಯಿದ್ದೀವಿ. ಆನಂತರ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಏನೋ ಆಗ್ತೈತಿ ಅಂತಂದು ಹೇಳಿಕೆ ಕೊಟ್ಟಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ಸರ್ಕಾರಕ್ಕೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕೊನೆ ವಿಚಾರ ಏನಂದರೆ, ನಮಗೆ ದೊಡ್ಡ ಆಘಾತ ಆಗಿದೆ. ನಾವು ಸರ್ಕಾರಕ್ಕೆ ನಾವು ಸೊಸೈಟಿ ಬಗ್ಗೆ ಒಂದು ಸರ್ಕಾರಿ ನೌಕರಿಯನ್ನು ಕಾಯಂ ನೌಕರಿಯನ್ನು ಕೇಳಿದ್ವಿ. ಅದು ಇಲ್ಲಿವರೆಗೂ ಇತ್ತು. ಆದರೆ ಮೊನ್ನೆ ನಮಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸರ್ಕಾರದಿಂದ ಆ ಥರ ಮಾಡೋಕ್ಕೆ ಅವಕಾಶ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ ಅಂತಂದು. ಅದು ನಮಗೀಗ ನಮ್ಮ ಸೊಸೆ ಮತ್ತು ನಮ್ಮ ಮೊಮ್ಮಗ ಎಲ್ಲಿ ಬೀದಿ ಪಾಲಾಗ್ತಾನೋ ಅನ್ನೋ ಒಂದು ಭಯ ನಮಗೆ ಕಾಡ್ತಾ ಇದೆ. ಯಾಕಂದರೆ ಯಾವುದೇ ರೀತಿ ಆರ್ಥಿಕ ಸಹಾಯ ಇಲ್ಲದೆ ಅವ್ರನ್ನ ಹೆಂಗೆ ಬೆಳೆಸ್ಬೇಕು, ಏನು ಮಾಡ್ಬೇಕು ಅನ್ನೋದಂತ ನಮ್ಗೆ ದೊಡ್ಡ ಚಿಂತೆ ಆಗಿದೆ. ಅದರಿಂದ ಘನ ಸರ್ಕಾರವನ್ನು ಈ ಮೂಲಕ ತಮ್ಮ ಮೂಲಕ ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಅದನ್ನು ಪರಿಶೀಲನೆ ಮಾಡಿ ನಮ್ಮ ಸೊಸೆಗೆ ಒಂದು ನೌಕರಿ ಕೊಡಬೇಕಂತ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ವಿಚಾರ. ಈಗ ದರ್ಶನ್ ಅವರು ಹೊರಗೆ ಬಂದಿರೋದ್ರಿಂದ ಈ ಮಾತು ಬರ್ತಿದ್ದಾವೆ ಹೆಂಗೆ ಸರ್? ಈಗ ಯಾಕಂತಂದರೆ ಈಗ ಆಲ್ರೆಡಿ ಬೇಲ್ ಮೇಲೆ ಅವರು ಹೊರಗಡೆ ಇದ್ದಾರೆ, ಮೈಸೂರಲ್ಲಿ ಸಂಪರ್ಕ ಮಾಡಿರ್ಬೋದು, ಈ ಥರ ಒಂದು ಊಹಾಪೋಹಗಳು ಇರತಕ್ಕಂಥದ್ದು. ಹೊರಗೆ ಬಂದಿರೋದಕ್ಕೆ ಈ ಪ್ರಶ್ನೆಗಳು ಬರ್ತಿದ್ದಾವೆ ಯಾಕೆ? ಇದೇನೋ ನಮಗೆ ಗೊತ್ತಿಲ್ಲ. ಆದರೆ ಮಾಧ್ಯಮ ಇವೆಂತ ಮೊಬೈಲ್ನಲ್ಲಿ ಬರ್ತಾ ಇದ್ದಾವಂತ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟೇ ಹೇಳೋದು, ನಮ್ಗೆ ನಾವು ಅವ್ರನ್ನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮಗೆ ಯಾರು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಅದು ಉಳಿದೆಲ್ಲ ಕೋರ್ಟು ಕಚೇರಿ ಬಿಟ್ಟು ವಿಚಾರ. ಆಮೇಲೆ ಮಾಧ್ಯಮದ ಮುಖಾಂತರ ನಾನು ಕಾನೂನು ಪಂಡಿತರನ್ನ ಕೇಳ್ಬೇಕಂತ ಅನಿಸಿರೋದು ಏನಂದರೆ, ಯಾಕೆ ಇದೆಲ್ಲ ಆಗ್ತಾಯಿದೆ ಅಂತಂದು ನನಗೆ ಗೊತ್ತಾಗ್ತಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದ್ರೇನು, ಇದೇನು ಅಂತಂದು ಏನು ನಮ್ಗೆ ಗೊತ್ತಾಗ್ತಿಲ್ಲ. ಈ ಥರ ಅವ್ರಿಗೆ ಹೆಂಗೆ ನಾವೇನಾದ್ರು ಯಾವ ರೀತಿ ಅವ್ರಿಗೆ ಇದು ಮಾಡಬೇಕು ಅಂತ. ಅದಕ್ಕೆ ದಯಮಾಡಿ ಈ ಫೇಸ್ಬುಕ್ ಏನಿದ್ದಾರೆ ಇವ್ರು ಹಾಕ್ತಾರೆ, ಅವ್ರನ್ನ ದಯಮಾಡಿ ಪ್ರಾರ್ಥನೆ ಮಾಡ್ಕೊಂತ ಇಂಥ ಒಂದು ಮೆಸೇಜ್ ಹಾಕಬೇಡ್ರಿ, ನಮಗೆ ಭಾಳ ನೋವಾಗುತ್ತೆ, ನಮ್ಗೆ ಇದಾಗುತ್ತೆ ಅಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ. ಅವ್ರ ಪರವಾಗಿ ಯಾರಾದರೂ ಸಂಪರ್ಕ ಮಾಡಿದ್ರ ಅಂತ ಆ ಥರ ಈಗ ರೂಮರ್ಸ್ ಬರ್ತಿರೋದು? ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ, ನಮಗೆ ಯಾರು ಗೊತ್ತಿಲ್ಲ. ನೀವು ಕೂಡ ಸಂಪರ್ಕ ನಮಗೆ ಯಾರು ಮಾಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಅಂತ ಇಲ್ಲ, ಅದೇ ನಿಮ್ಮ ಮೂಲಕನೇ ಈಗ ನಾವೇನು ಮನವಿ ಮಾಡ್ತಿದ್ದೀವಲ್ಲ, ಅದೇ ಮುಖ್ಯವಾಗಿ. ಬೇಡ ಅವರು ಯಾರಂತ ಗೊತ್ತಿಲ್ಲ, ಆ ಫೇಸ್ಬುಕ್ ಗೊತ್ತಿಲ್ಲ ನನಗೆ. ಆ ಫೇಸ್ಬುಕ್ ಅಂದ್ರೆ ಗೊತ್ತಿಲ್ಲ ನಮಗೆಲ್ಲ. ಕಳಿಸ್ತಾ ಇದ್ದಾರೆ, ಬರ್ತಾ ಇದ್ದಾವೆ. ಅದು ಎಲ್ಲರೂ ಫೋನ್ ಮಾಡ್ತಾರೆ, ನಮ್ಗೆ ಪರಿಚಿತರು, ಗೊತ್ತಿದ್ದರು, ಸಂಬಂಧಿಕರು ಅವೆಲ್ಲ ಫೋನ್ ಮಾಡ್ತಾರೆ. ಅವಾಗ ನಾವು ಇವ್ರನ್ನೆಲ್ಲ ವಿಚಾರ ಮಾಡಿದ್ರೆ ಹಿಂಗೇನೋ ಬರ್ತಾವಂತ ನನ್ನ ಮಗಳು ಬಂದಾಗ ಎಲ್ಲಿ ತೋರಿಸ್ತಾ ಇದ್ವಿ. ಅದ್ರ ಬಗ್ಗೆ ನನಗೇನು ಮಾಹಿತಿನ ಕಾಳಷ್ಟು ಮಾಹಿತಿ ಇಲ್ಲ. ಅದು ಏನು ಫೇಸ್ಬುಕ್ ಅಂದ್ರೇನು, ಫೇಕ್ ಏನಂದ್ರೆ
ಅದು ಬರ್ತಾ ಇದ್ದಾವಂತೆ. ಅದು ದಯಮಾಡಿ ಅದು ಆಗಬಾರ್ದು ಅಂತಾರೆ. ಯಾರ ಪುಣ್ಯಾತ್ಮರಿಗೆ ಕೈ ಮುಗಿದು ಆ ರೀತಿ ಮಾಡಬೇಡ್ರಿ, ನಮಗೆ ಬೇಕಾದಷ್ಟು ಸಾಕಷ್ಟು ನೋವಾಗಿದೆ, ಆ ನೋವಿನಲ್ಲಿ ಮತ್ತೆ ಮತ್ತೆ ಗಾಯ ಮಾಡಬೇಡ್ರಿ ಅಂತ ಕೇಳ್ಕೊಂತ ಇದ್ದೀವಿ. ಹೊರಗೆ ಬಂದಿದ್ದಾರೆ, ಪ್ರಯತ್ನ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಒಂದು ವೇಳೆ ಬಂದರೆ ನಿಮ್ಮ ನಿಲುವು ಯಾವ ಥರ ಇರುತ್ತೆ? ಅದಕ್ಕೆಲ್ಲ ನಮ್ಮ ಹಿತೈಷಿಗಳಿದ್ದಾರೆ, ಅವರೆಲ್ಲ ಚಿಂತನೆ ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಅದು ತೀರ್ಮಾನ ಕಾಣಂಗಿಲ್ಲ. ನಮ್ಮ ಬಂಧುಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ಅವ್ರ ತೀರ್ಮಾನ ಮಾಡಿ ಹಂಗೇನೈತ್ರಿ ನಾವು ನಾವು ಶಿವನಗೌಡರು ಹೇಳಿದಾಗೆ ಸಾಕಷ್ಟು ನೊಂದಿದ್ದಾರೆ. ನೊಂದಿರ್ತಕ್ಕಂಥ ಜೀವಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟನೇ, ಈ ನೊಂದಿರ್ತಕ್ಕಂಥ ಜೀವಗಳಿಗೆ ಇನ್ನೂ ನೋವನ್ನು ಕೊಡಬೇಡಿ. ಯಾಕಂದರೆ ಸುಮ್ಮನೆ ಫೇಕ್ ನ್ಯೂಸ್ಗಳನ್ನು ಹಾಕೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಮನಸ್ಸಿಗೆ ಆಘಾತ ಆಗ್ತದೆ. ದಯಮಾಡಿ, ಯಾಕಂದರೆ ಯಾರೇ ಇರಲಿ, ಫ್ಯಾನ್ಸ್ ಇರಲಿ ಅಥವಾ ಯಾರ ಅಭಿಮಾನಿ ಯಾರೇ ಇರಲಿ, ನಿಮ್ಮದನ್ನು ನಿಮಗೆ ಇಟ್ಕೊಳ್ಳಿ. ಆದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆನ ಕೊಡಬೇಡಿ ಅಂತ ಹೇಳಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ನಂತರ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಸರ್ಕಾರ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ, ಈ ನಿಟ್ಟಿನಲ್ಲಿ ಮಾಡಿದೆ. ಪೊಲೀಸ್ ಇಲಾಖೆ ನಾವು ನಿಜಕ್ಕೂ ಈಗಾಗಲೇ ಇಬ್ಬರು ಸುಪ್ರೀಂ ಕೋರ್ಟ್ಗೂ ಸಹ ಇಬ್ಬರು ಸರ್ಕಾರ ನೇಮಕ ಮಾಡಿದೆ, ಇಬ್ಬರು ವಕೀಲರುಗಳನ್ನು. ಅದೆಲ್ಲ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಏನಿವಾಗ ಟ್ರಯಲ್ ಕೋರ್ಟ್ ನಡೀತದೆ, ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಟ್ಟು ಯಾರು ತಪ್ಪಿಸ್ತಿದ್ರೆ ಅವರಿಗೆ ತ್ವರಿತವಾಗಿರ್ತಕ್ಕಂತಹ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದೀವಿ, ದಯಮಾಡಿ ಅದಕ್ಕೊಂದು ಫಾಸ್ಟ್ ಟ್ರ್ಯಾಕ್. ಯಾಕಂದರೆ ಹೇಗಪ್ಪ ಅಂದರೆ ಮನುಷ್ಯ ಮರೆತು ಬಿಟ್ಬಿಡ್ತಾನೆ ಎಲ್ಲದನ್ನು ಕ್ರಮೇಣವಾಗಿ. ಅದು ಆಗಬಾರ್ದು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಮುಂದೆ ಯಾರಿಗೂ ಸಹ ಇಂಥ ಒಂದು ಸ್ಥಿತಿ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ. ಯಾಕಂದರೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಬಹಳ ಪ್ರಮುಖವಾಗಿ ಮರುವು ಅಂತಕ್ಕಂಥದ್ದು. ಆದ್ದರಿಂದ ಆ ಮರುವು ಮನುಷ್ಯ ಮರೆಯೋದಕ್ಕಿಂತ ಮುಂಚೆನೆ ಅದು ಯಾರು ತಪ್ಪಿಸ್ತಿದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದು ಆ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತದೆ ಅನ್ನುವಂಥ ನಂಬಿಕೆನೂ ಸಹ ನಮಗಿದೆ. ಯಾಕಂದರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದೇನು ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ಕ್ರಮ ಕೈಗೊಂಡಿದೆ ಅಂದರೆ, ಇದನ್ನು ಸಹ ನಮ್ಮ ಸರ್ಕಾರ ನಾವೇನು ಕೇಳಿರಲಿಲ್ಲ, ಆದರೂ ಸರ್ಕಾರ ನಮ್ಮ ಮನಸ್ಸನ್ನು ಅರ್ಥಕೊಂಡಿದೆ, ಆ ನಿಟ್ಟಿನಲ್ಲಿ ಅದು ಕೆಲಸ ಮಾಡಿದೆ. ಅದೇ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಒಂದು ರಚನೆಯನ್ನು ಮಾಡಿ ತಕ್ಷಣ ಯಾರು ಇದಕ್ಕೆ ತ್ವರಿತವಾಗಿರ್ತಕ್ಕಂತಹ ಒಂದು ನ್ಯಾಯವನ್ನು ಸಿಗ್ತಕ್ಕಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಮನವಿ. ಅದೇ ನಿಟ್ಟಿನಲ್ಲಿ ನಮ್ಮ ಅವರು ಏನು ಗೌಡರು ಹೇಳಿದಾಗೆ ನಿಜಕ್ಕೂ 26 ವರ್ಷ ಆ ಹೆಣ್ಮಗುಗೆ ಇನ್ನು ಈಗ ಕಂದ, ಸರ್ಕಾರದಲ್ಲಿ ಅವಕಾಶ ಇಲ್ಲದೆ ಇರ್ಬೋದು, ಆದರೆ ಸರ್ಕಾರ ಇರೋದೇ ಜನರಿಗಾಗಿ ಅಲ್ವಾ. ಆದ್ದರಿಂದ ಜನರಿಗಾಗಿ ಇರೋದ್ರಿಂದ ಯಾಕಂದರೆ ಇಂತಹ ಕೃತ್ಯಗಳು ಯಾವಾಗಲೂ ಆಗಿಲ್ಲ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಮರುಪರಿಶೀಲನೆ ಮಾಡಬೇಕು. ನಾವು ಮರುಪರಿಶೀಲನೆಗಾಗಿ ಒಂದು ಅರ್ಜಿ ಸಲ್ಲಿಸೋರಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಒಂದು ನೆರವೇರಿಸ್ಕೊಡ್ಬೇಕು. ಆ ಮಗುಗೆ ಮತ್ತು ಆ ತಾಯಿಗೆ ಒಂದು ಕೆಲಸವನ್ನು ಕೊಟ್ಟು ಒಂದು ಸುಖವಾದಂತಹ ಸುಖ ಅನ್ನಿಸಿ ಕಾಣೋಕ್ಕಾಗಲ್ಲ, ಅದು ಜೀವನ ಪರ್ಯಂತನೂ ಅವರ ಕೊರಗಿದ್ದೇ ಇರ್ತದೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಅವರಿಗೆ ಕೆಲಸ ಸಿಗೋ ನಿಟ್ಟಿನಲ್ಲಿ ಅನ್ನುವಂಥದ್ದು ನನ್ನ ಭಾವನೆ. ಅದನ್ನು ಸರ್ಕಾರ ನಡೆಸ್ಕೊಡ್ತದೆ ಅನ್ನುವಂಥದ್ದು ಸಹ ನಾನು ಇಚ್ಛಿಸ್ತೀನಿ. ಈಗ ಹೇಳೇ ಇಲ್ಲ ನಾವು ಅದನ್ನು, ಈ ವಿಚಾರ ನಾವೇ ಅದನ್ನೇ ಹೇಳ್ತಿದ್ದೀವಲ್ಲ, ಸುಪ್ರೀಂ ಕೋರ್ಟ್ ಹೋಗ್ರಿ ಅಂತ ನಾವು ಹೇಳಿಲ್ಲ. ಅವರು ಯಾಕೆ ಮಾಡಿದ್ದಾರೆ ಅಂದರೆ, ತಪ್ಪಿದೆ ಅನ್ನೋದು ಗೊತ್ತಾಗಿದೆ ಅವ್ರಿಗೆ, ಯಾರು ಅದನ್ನ ತನಿಖೆ ಮಾಡಿದವರಿಗೆ. ಅದು ಕೊಡ್ತಕ್ಕಂಥದ್ದಲ್ಲ ಅನ್ನೋದು ಗೊತ್ತಿರಬೇಕು, ಅದು ಕೊಟ್ಟಿರೋ ತಪ್ಪು ಅಂತ ಗೊತ್ತಿರಬೇಕು, ಯಾವುದೋ ಒಂದು ಕಾರಣ ಇರಬೇಕು. ಆದ್ದರಿಂದ ಬಲವಾಗಿರ್ತಕ್ಕಂಥ ಕಾರಣ ಇರೋದ್ರಿಂದಲೇ ಅದು ಕ್ಯಾನ್ಸಲ್ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಹೋಗಿರ್ಬೋದು. ಅದನ್ನು ನಾವು ಸ್ವಾಗತವನ್ನು ಮಾಡ್ತೀವಿ. ಯಾಕಂದರೆ ಇಲಾಖೆಯವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ಅದು ಏನು ಮಾಡಿದ್ದಾರೆ, ಏನು ಅದು ಏನಿದೆ ಅನ್ನೋದು ತಾಂತ್ರಿಕ ಕಾರಣಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಭಾಳ ಜನ ಇಂಥ ಕೇಸ್ ಎಲ್ಲಿ ಸುಪ್ರೀಂ ಕೋರ್ಟ್ ಹೋಗಿದ್ದು ನಮ್ಗೆ ಗೊತ್ತೇ ಇಲ್ಲ. ಇದೇ ಅಪರೂಪದ ಮೊದಲೇ ಕೇಸ್ ಇದು ಹೋಗಿರೋದು. ಸರ್ಕಾರ ಅದರ ಬಗ್ಗೆ ತೀರ್ಮಾನ ಮಾಡಿದೆ ಅಂದರೆ ಅದರ ಬಗ್ಗೆ ಎಷ್ಟು ಅದು ಅವರ ಮನವರಿಕೆ ಆಗಿದೆ ಮನವರಿಕೆ ಆಗಿದ್ದರಿಂದ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಸರ್ಕಾರನ ನಾವು ಅದಕ್ಕೆ ಧನ್ಯವಾದ ತಿಳಿಸ್ತೀವಿ ಮತ್ತು ಅದನ್ನು ಸ್ವಾಗತ ಮಾಡ್ತೀವಿ. ನಾವು ತಪ್ಪಿರೋ ಶಿಕ್ಷೆ ಆಗುತ್ತೆ ಅಂತ ನಾವು ನಂಬಿಕೊಂಡಿದ್ದೀವಿ. ಆ ಮೂಲಕ ಸರ್ಕಾರ ಮತ್ತು ನ್ಯಾಯಾಂಗ ಸರ್ಕಾರದ ಮೇಲೆ ನಂಬಿಕೆ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದನ್ನೆಲ್ಲ ಅನುಮತಿ ಕೊಟ್ಟಿದ್ದಾರೆ. ನಿಜಕ್ಕೂ ಅವರೆಲ್ಲ ಅದನ್ನೆಲ್ಲ ಯೋಚನೆ ಮಾಡೇ ಕೊಟ್ಟಿರ್ತಾರೆ.
ಆದ್ದರಿಂದ ಅದನ್ನು ಸ್ವಾಗತವನ್ನು ಮಾಡ್ತೀನಿ ನಾವು. ಥ್ಯಾಂಕ್ ಯು ಸರ್. ಸರ್ಕಾರದಿಂದ ಮತ್ತು ಕೆಲವರು ಗಣ್ಯರಿಂದ ಅಂತ ಸರ್ಕಾರದಿಂದ ಯಾವ ಇದು ಬಂದಿಲ್ಲ, ಅದು ತಪ್ಪು ಮಾಹಿತಿ ಒಂದೊಮ್ಮೆ ಇದ್ದರೆ. ಅಲ್ಲ, ಹೋಮ್ ಮಿನಿಸ್ಟರ್ ಕೊಟ್ಟಿಲ್ಲ. ಇಲ್ಲ ಹೋಮ್ ಮಿನಿಸ್ಟ್ರಿಂದನೇ ನಮಗೆ ಅಲ್ಲ, ಅದರಿಂದನೇ ನಾನು ಕ್ಲಾರಿಟಿ ಕೊಡ್ತಿದ್ದೀನಿ. ತಾವು ಹೇಳಿದ್ರಲ್ಲ, ತಾವು ಸ್ಪಷ್ಟನೆ ಕೊಡ್ತೀನಿ. ಸರ್ಕಾರದಿಂದ ಯಾವ ಪರಿಹಾರನೂ ನಮಗೆ ಬಂದಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಿದ್ದೀವಿ. ಮತ್ತು ಏನು ಯಾರು ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವಂಥವ್ರು ಕೆಲವು ರಾಜಕಾರಣಿಗಳಾಯ್ತು, ಕೆಲವರು ಹಿತೈಷಿಗಳಾಯ್ತು, ಸ್ವಲ್ಪ ಮಟ್ಟಿಗೆ ಇದನ್ನು ಕೊಟ್ಟಿದ್ದರು, ನೆರವನ್ನು. ಆ ನೆರವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳು. ಆ ನೆರವನ್ನು ನೀಡಿರ್ತಕ್ಕಂಥವ್ರಿಗೆ. ನಂತರ ನಮ್ಮ ಕುಟುಂಬದ ನಡುವೆ ಆಗಲಿ ಅವರ ನಡುವೆ ಆಗಲಿ ಯಾವುದೇ ಇಲ್ಲ, ಯಾವ ವ್ಯತ್ಯಾಸಗಳಿಲ್ಲ, ಎಲ್ಲರೂ ಚೆನ್ನಾಗಿದ್ದೀವಿ. ನಾವು ಟೈಮ್ ನೋಡಿಬಿಟ್ಟು ಆ ಮಗುನ ಕರ್ಕೊಂಡು ಬಂದು ಆ ತಾಯಿ ಮತ್ತು ಮಗುನಿಬ್ರು ಕರ್ಕೊಂಡು ಬರೋರಿದ್ದೀವಿ. ಅದಕ್ಕೆಲ್ಲ ನಮ್ಮೊಂದು ಸಂಪ್ರದಾಯ ಇರ್ತದೆ, ಒಂದು ಒಳ್ಳೆಯ ದಿವಸ ಅದನ್ನೇ ಒಂದು 5 ತಿಂಗಳಲ್ಲಿ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಇದಿರ್ತದೆ. ಅದೆಲ್ಲದನ್ನು ನೋಡಿಕೊಂಡೆ ನಾವು ಅದು ವ್ಯವಸ್ಥೆ ಮಾಡ್ತೀವಿ. ಅದ್ರ ಬಗ್ಗೆ ಯಾವ ಇದು ಇಲ್ಲ, ಯಾವುದೂ ಇಲ್ಲ. ಮೊನ್ನೆ ತನಗೂ ಅವರೆಲ್ಲ ಬಂದು ಊಟಕ್ಕೆಲ್ಲ ಮಾಡಿಕೊಂಡು ಹೋದರು. ಆ ರೀತಿಯಾದಂಥದ್ದು ಯಾವುದೂ ಇಲ್ಲ. ಅದು ಬಹುಶಃ ನಿಮ್ಗೆ ಯಾರಾದರೂ ತಪ್ಪು ಮಾಹಿತಿ ಕೊಟ್ಟಿರ್ಬೋದು, ಇರ್ಬೋದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ದಯಮಾಡಿ ನಾನು ಅದೇ ಪದೇ ಮನವಿಯನ್ನು ಮಾಡ್ಕೊಳ್ಳೋದು, ನೋವಾಗಿರೋರಿಗೆ ಮತ್ತೆ ನೋವನ್ನು ಕೊಡಬೇಡ್ರಿ ಅಂತ ಹೇಳಿ ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ನೋವು ಆಗಿದೆ, ಮತ್ತೆ ಸುಮ್ಮನೆ ಫೇಕ್ ನ್ಯೂಸ್ಗಳನ್ನೆಲ್ಲ ಕೊಟ್ಟು ನೋವನ್ನು ಮಾಡಬೇಡಿ ಮತ್ತೆ ಅಂತಕ್ಕಂಥ ಮನವಿ. ಓಕೆ ಸರ್.